ಹಲೋ ಗಣೇಶ. ಹೇಳ, ಏನ್ ಮಾಡಕ್ ನಿಂತಿದೆ ಇವತ್ತ? ಥರ್ಮಾಕೋಲ್ ಕಟರ್ ಮಾಡತ್ತಿ? ಜೋರಾಗಿ ಹೇಳ್ಬೇಕ. ಥರ್ಮಾಕೋಲ್ ಕಟರ್ ಮಾಡದ. ಹೆಂಗ್ ಮಾಡಿದಿ? 2 ಕಡ್ಡಿ ಡಬ್ಬಿ ರೀ, ಮತ್ತು ಪೆನ್ನಿನ ಕಡಿ ರೀ, ಮತ್ತು ತಂತಿ ರೀ, ವೈರ್ ರೀ, ಮತ್ತು ರೀ ಚಾರ್ಜರ್ ಗಡ್ಡಿ ಜೋಡ್ಸೇನ್ರಿ. ಇವು ಇದರಂದ್ರೆ ಥರ್ಮಾಕೋಲ್ ಕಟರ್ ಮಾಡೇನಿ. ಹೆಂಗ್ ವರ್ಕ್ ಮಾಡ್ತತಿ ಈಗ? ಏನು ಕೆಂಪತ್ತಲ್ಲದ? ಅದು ವಿದ್ಯುತ್ ಪ್ರವೇಶಿ ತಂತಿ ಬಿಸಿ ಆಗ್ತದೆ. ವಿದ್ಯುತ್ ಪ್ರವೇಶಿಸಿದ ಮೇಲೆ ತಂತಿ ಬಿಸಿ ಆಗ್ತತಿ. ರೋಡ್ ಕಟ್ ಮಾಡಿ ನೋಡೋಣ ಇನ್ನೊಂದ್ಸರಿ. ವಾವ್, ಅಡ್ಡಿ ಇಲ್ಲ. ಗುಡ್ ಗುಡ್ ಗುಡ್. ಬಂದ್ ಮಾಡಿ ಸಾಕು. ಈಗ ವಿದ್ಯುತ್ ಪ್ರಸಾರ ಆದ್ಮೇಲೆ ತಂತಿ ಬಿಸಿ ಆತಲ್ಲ, ಇದು ಏನಂತಾರೆ ಅದಕ್ಕೆ? ನೆನಪಿಲ್ಲ? ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ ಅಂತ ಕರೀತಾರ. ಓಕೆ. ಈ ರೀತಿ ಅನೇಕ ವಸ್ತುಗಳನ್ನ ವಿದ್ಯುತ್ ಪ್ರವಾಹ ಮಾಡಿ ಶಾಖವನ್ನು ಉತ್ಪಾದನೆ ಮಾಡಿ ಉಪಯೋಗ ತಗೋತಾರ ದಿನನಿತ್ಯ ಜೀವನದಲ್ಲಿ. ಅಂತವ್ ಯಾವ ನೆನಪದವನ? ಕಾಯಿಲ್ ರೀ, ಮನ್ಯಾಗ ಮಾಡೋದು, ನೀರ್ ಕಸಾಕ್ ಉಪಯೋಗ ಮಾಡ್ತಾರೆ. ಕಾಯಿಲ್. ವೆರಿ ಗುಡ್. ಅರ್ಬಿ ಇಸ್ತ್ರಿ ಪೆಟ್ಟಿಗೆ ಮಾಡ್ತಾರೆ. ಇಸ್ತ್ರಿ ಪೆಟ್ಟಿಗೆ, ಅದು ಕೂಡ ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮದಿಂದ ಕೆಲಸ ಮಾಡ್ತತಿ.